PUC ಸೆಕೆಂಡ್ ಇಯರ್ ಇನ್ ಸೈನ್ಸ್ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಕನ್ಫ್ಯೂಷನ್ ಇರ್ತದ. ನಾವು ಯಾವ ಕೋರ್ಸ್ಗಳನ್ನ ತಗೋಬೇಕು, ಯಾವ ಸ್ಟ್ರೀಮ್ ನಮಗ ಇಂಟ್ರೆಸ್ಟಿಂಗ್ ಆಗಿರ್ತದ, ಯಾವ ಸ್ಟ್ರೀಮ್ ಅನ್ನ ತಗೊಂಡ್ರೆ ನಾವು ಕರಿಯರ್ ಒಳಗ ಚೆನ್ನಾಗಿ ಮಾಡಬಹುದು, ಇಂಥದೆಲ್ಲ ಕನ್ಫ್ಯೂಷನ್ ಇರ್ತದ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇವತ್ತಿಂದ 10, 15, 20 ವರ್ಷದ ಹಿಂದ ಯಾವ್ಯಾವ ಆಪ್ಷನ್ಸ್ ನಮ್ಮ ಮುಂದವ ಅದು ಗೊತ್ತಿರ್ಲಿಲ್ಲ. ಇವತ್ತಿಗೆ ಒಂದ್ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಗೊತ್ತಾಗ್ಯಾವ. ಆದರೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಪ್ಷನ್ ಕೊರತೆಯಿಂದಾಗಿ ತಮ್ಮ ಮುಂದೆ ಏನವನೋ ಅವನ್ನ ತಗೊಂಡ್ಬಿಡ್ತಾರ. ಫಾರ್ ಎಕ್ಸಾಂಪಲ್ BSc ಆಯ್ತು, ಅಥವಾ ಇಂಜಿನಿಯರಿಂಗ್ ಆಯ್ತು, ಅಥವಾ ಮೆಡಿಕಲ್ MBBS ಆಯ್ತು, B.Pharmacy ಇಂಥದ್ದು ನೋನ್ ಕೋರ್ಸ್ ಗಳನ್ನ ತಗೋತಾರ. ಇವತ್ತಿನ ವಿಡಿಯೋ ನಮ್ಮ ಮುಂದೆ ಎಲ್ಲಾ ಆಪ್ಷನ್ ಗಳನ್ನ ಇಡ್ರಿ, ನಾವು ಅಟ್ಲೀಸ್ಟ್ ಅದನ್ನ ಒಂದ್ಸಲ ನೋಡ್ತೀವಿ, ನಮ್ ಇಂಟ್ರೆಸ್ಟ್ ಅದ್ರೊಳಗ ಅದನೋ ಇಲ್ಲೋ ಅಂತ ಹೇಳಿ ನಮ್ಮ ಅಕಾಡೆಮಿಕ್ ರೆಫರೆನ್ಸಿಗಾದ್ರೂ ನಾವು ಅದನ್ನ ಸ್ಟಡಿ ಮಾಡ್ತೀವಿ ಅಂತ ನೀವ್ ಅಂದ್ರ ಈ ವಿಡಿಯೋ ಅಂತವ್ರಿಗೆ. ಇಲ್ಲೆಲ್ಲಾ ಕೋರ್ಸ್ಗಳನ್ನು ಕೊಟ್ಟಿಲ್ಲ, ಒಂದು 80ರಿಂದ 85% ಕೋರ್ಸ್ಗಳನ್ನ ಕವರ್ ಮಾಡಿವಿ. ಸೊ ನಿಮಗಿದು ಬೇಸಿಕ್ ಐಡಿಯಾ ಕೊಡ್ತದ. ಆಮೇಲೆ ಈ ಮೈಂಡ್ ಮ್ಯಾಪ್ ಅನ್ನ ನಾ ಹೆಂಗ ಕ್ರಿಯೇಟ್ ಮಾಡೀನಿ ಅನ್ನೋದನ್ನು ವಿಡಿಯೋ ಕಡಿಕ್ ಹೇಳ್ತೀನಿ, ನೀವು ಕಡಿ ತನಕ ವಿಡಿಯೋನ ನೋಡ್ರಿ. ನೀವಿನ್ನೂ ನಮ್ಮ ವಿವಾದ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಬೇಸಿಕಲಿ ಮೈಂಡ್ ಮ್ಯಾಪ್ ಅಂದ್ರೆ ಏನು? ಮೈಂಡ್ ಮ್ಯಾಪ್ ಅಂತಂದ್ರೆ ಕನ್ನಡದಾಗ ಹೇಳ್ಬೇಕಂದ್ರೆ ಒಂದು ಕೇಂದ್ರೀಯ ಕಲ್ಪನೆ, ಸೆಂಟ್ರಲ್ ಐಡಿಯಾ ಅಂತ ಇರ್ತದ. ಅಲ್ಲಿ ಮೈಂಡ್ ಮ್ಯಾಪ್ ಮಧ್ಯದೊಳಗ ಒಂದು ಸೆಂಟ್ರಲ್ ಐಡಿಯಾನ ಇಟ್ಟು ಅದರಿಂದ ಬ್ರಾಂಚಸ್, ರೆಂಬೆಗಳು ಹೊರಹೊಮ್ಮುತ್ತಾವ. ಆ ರೆಂಬೆಗಳಿಗೆ ಉಪರೆಂಬೆಗಳು ಇರಬಹುದು. ಸೊ ಹಿಂಗ ನಮ್ಮಲ್ಲಿರೋ ಐಡಿಯಾಗಳನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಮೈಂಡ್ ಮ್ಯಾಪ್ ಅನ್ನ ಯೂಸ್ ಮಾಡ್ತಾರ. ಈ ಮತ್ತ ಮೈಂಡ್ ಮ್ಯಾಪಿಗೆ ಬರೋಣ. ಸೊ ಕೋರ್ಸಸ್ ಆಫ್ಟರ್ 12th ಸೈನ್ಸ್ ಆರ್ PUC ಇನ್ ಇಂಡಿಯಾ, ಇದ್ರೊಳಗ ಮುಖ್ಯವಾಗಿ 8 ವಿಭಾಗಗಳನ್ನ ಮಾಡಲಾಗದ. ನೀವು ನೋಡುವಂಗ ಪ್ರೊಫೆಷನಲ್ ಅಂಡ್ ವೊಕೇಶನಲ್ ಸ್ಟ್ರೀಮ್ಸ್ ಅದ, ಆರ್ಕಿಟೆಕ್ಚರ್, ಡಿಸೈನ್ ಅಂಡ್ ಕ್ರಿಯೇಟಿವ್ ಆರ್ಟ್ಸ್ ಅದ, ಮ್ಯಾನೇಜ್ಮೆಂಟ್ ಅಂಡ್ ಬಿಸ್ನೆಸ್ ಸ್ಟಡೀಸ್ ಅದ, ಪ್ಯೂರ್ ಅಂಡ್ ಅಪ್ಲೈಡ್ ಸೈನ್ಸಸ್ ಅದ, ಮೆಡಿಕಲ್ ಅಂಡ್ ಹೆಲ್ತ್ ಸೈನ್ಸಸ್, ಪ್ಯಾರಾಮೆಡಿಕಲ್ ಅಂಡ್ ಅಲೈಡ್ ಹೆಲ್ತ್ ಸೈನ್ಸಸ್, ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಹಿಂಗ ಮೇನ್ ವಿಧವಾಗಿ 8 ಟೈಪ್ ಇದನ್ನ ವಿಂಗಡಿಸಲಾಗ್ಯದ. ಇದನ್ನ ನೀವು ಫರ್ದರ್ ಎಕ್ಸ್ಪ್ಯಾಂಡ್ ಮಾಡಿ ನೋಡಿದ್ರೆ, ಈಗ ನೀವು PUC ಆದ್ಮೇಲೆ ಪ್ರೊಫೆಷನಲ್ ಅಂಡ್ ವೊಕೇಶನಲ್ ಸ್ಟ್ರೀಮ್ಸಿಗೆ ನಾನು ಹೋಗ್ಬೇಕು ಅಂತಂದ್ರೆ ಏನೇನು ಆಪ್ಷನ್ಸ್ ಅವ? ಅದರೊಳಗೆ ಏವಿಯೇಷನ್ ಆ್ಯಂಡ್ ಮರಿಟೈಮ್ ಅದ, ಹಾಸ್ಪಿಟಾಲಿಟಿ ಆ್ಯಂಡ್ ಟೂರಿಸಮ್, ಲಾ ಆ್ಯಂಡ್ ಹ್ಯುಮ್ಯಾನಿಟೀಸ್, ಡಿಫೆನ್ಸ್ ಆ್ಯಂಡ್ ಗೌರ್ಮೆಂಟ್. ಏವಿಯೇಷನ್ ಮರಿಟೈಮ್ ಅಂತಂದ್ರೆ ಬೇಸಿಕಲಿ ಹಡಗನಾಗ ಅಥವಾ ವಿಮಾನದಾಗ ಕೆಲಸ ಮಾಡೋದು. ಇದ್ರೊಳಗೆ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಬರ್ತದ, ಕಮರ್ಷಿಯಲ್ ವಿಮಾನದ ಪೈಲಟ್ ಆಗ್ಬಹುದು. BSc ನಾಟಿಕಲ್ ಸೈನ್ಸ್ ಫಾರ್ ಮರ್ಚೆಂಟ್ ನೇವಿ ಬರ್ತದ, ಇದ್ರೊಳಗೆ ಹಡಗಿನಾಗ ಕೆಲಸ ಮಾಡ್ಬೋದು ಈ ಕೋರ್ಸ್ ಮಾಡಿದ್ರೆ. ಆಮೇಲೆ BE ಮರೀನ್ ಇಂಜಿನಿಯರಿಂಗ್ ಅದ, ಕ್ಯಾಬಿನ್ ಕ್ರೂ ಅಂಡ್ ಗ್ರೌಂಡ್ ಸ್ಟಾಫ್ ಟ್ರೈನಿಂಗ್ ಬರ್ತದ. ಸೊ ಈ ರೀತಿ 4 ಕೋರ್ಸ್ಗಳನ್ನ ಇಲ್ಲಿ ಕೊಡ್ಲಾಗಿದೆ. ಇದ್ರೊಳಗ ಮತ್ತು ಜಾಸ್ತಿ ಕೋರ್ಸ್ ಇರಬಹುದು. ಈ ಆಯಾ ಕೋರ್ಸ್ಗಳು ಯಾವ್ಯಾವು ಅಂತ ಹೇಳಿ ನೀವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿದ್ರೆ ನಿಮಗೆ ಅದರ ಡಿಟೇಲು ಇನ್ನೂ ಜಾಸ್ತಿ ಸಿಗ್ತದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೆ ಅಂತಂದ್ರೆ ದಿಸ್ ವಿಲ್ ಟೇಕ್ ಮೀ ಟು ದಿಸ್ ಪರ್ಟಿಕ್ಯುಲರ್ ವೆಬ್ಸೈಟು, ಕೋರ್ಸಸ್ ಆಫ್ಟರ್ 12th ಸೈನ್ಸ್ ಇನ್ 2026, ಕಂಪ್ಲೀಟ್ ಸ್ಟ್ರೀಮ್ ವೈಸ್ ಗೈಡ್ ಫಾರ್ PCM, PCB ಅಂಡ್ PCMB ಸ್ಟೂಡೆಂಟ್ಸ್. ಇದ್ರೊಳಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಾರ. ಸೊ ಇಂಟರ್ನೆಟ್ ಒಳಗೆ ಎಲ್ಲ ಮಾಹಿತಿ ಅವೈಲೇಬಲ್ ಇರೋದ್ರಿಂದ ಈಗಿನ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡೋದು ಬಹಳ ಈಸಿ ಆಗಿದೆ. ಸೊ ನಾವೀಗ ಎರಡನೇದಾಗಿ ಹಾಸ್ಪಿಟಾಲಿಟಿ ಆ್ಯಂಡ್ ಟೂರಿಸಮ್ ನೋಡಬೇಕು ಅಂತಂದ್ರೆ ಇದ್ರೊಳಗೆ BHM ಮಾಡ್ಬೋದು, ಅಂದರೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್, BSc ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್, BA ಇನ್ ಕಲಿನರಿ ಆರ್ಟ್ಸ್, ಇವು 3 ಬರ್ತಾವ. ಆಮೇಲೆ ನೀವು ಲಾ ಸ್ಟೂಡೆಂಟ್ ಆಗಬೇಕು, ಲಾ ಕಲಿಬೇಕು ಅಂತಂದ್ರೆ ಇಂಟಿಗ್ರೇಟೆಡ್ BA LLB 5 ಇಯರ್ ಪ್ರೋಗ್ರಾಮನ್ನು ಮಾಡ್ಬೋದು, ಇಲ್ಲ ಇಂಟಿಗ್ರೇಟೆಡ್ BSc LLBನ ಮಾಡ್ಬೋದು. ನೀವು ಡಿಫೆನ್ಸ್ ಫೋರ್ಸಸ್ ಅನ್ನ ಜಾಯ್ನ್ ಆಗ್ತೀರಿ, ದೇಶದ ಸೇವೆ ಮಾಡ್ತೀರಿ ಅಂತ ಅನ್ಕೊಂಡಿದ್ರೆ ನೀವು NDA ಮಾಡ್ಬೋದು. NDA ಮಾಡಿದ್ಮೇಲೆ ಆರ್ಮಿ, ನೇವಿ, ಏರ್ಫೋರ್ಸ್ ಒಳಗೆ ನಿಮಗೆ ಅಡ್ಮಿಷನ್ ಸಿಗ್ತದೆ. ಇಲ್ಲ ನೀವು ಎಜುಕೇಶನ್ ಫೀಲ್ಡ್ನ ಹೋಗಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಥವಾ ಗೌರ್ಮೆಂಟ್ ಟೀಚರ್ ಆಗ್ತೀರಿ ಅಂತಂದ್ರೆ B.Ed ಅಥವಾ D.Ed ಫಾರ್ ಟೀಚರ್ ಎಜುಕೇಶನ್ ಅನ್ನ ಮಾಡ್ಬೋದು. ನಿಮ್ಗೆ ಡಿಸೈನ್ ಒಳಗೆ ಇಂಟ್ರೆಸ್ಟ್ ಅದ, ವಸ್ತುಗಳನ್ನ ಹೆಂಗೆ ಡಿಸೈನ್ ಮಾಡ್ತಾರ, ಅವು ಹೆಂಗೆ ವರ್ಕ್ ಆಗ್ತಾವ ಅಂತ ಹೇಳಿ ಅದನ್ನ ಕಲಿಯೋದ್ರೊಳಗೆ ಇಂಟ್ರೆಸ್ಟ್ ಅದ ಅಂತಂದ್ರೆ ಡಿಸೈನಿಂಗ್ ಒಳಗೆ ಇಷ್ಟೆಲ್ಲ ಬ್ರಾಂಚಸ್ ಬರ್ತಾವ. ನೀವು ಆರ್ಕಿಟೆಕ್ಚರ್ ಆ್ಯಂಡ್ ಪ್ಲಾನಿಂಗ್ ತಗೋಬಹುದು, ಅದರೊಳಗೆ B.Arch ಮಾಡ್ಬೋದು, ಇಲ್ಲ B ಪ್ಲಾನ್ ಮಾಡ್ಬೋದು, ಬ್ಯಾಚುಲರ್ ಆಫ್ ಪ್ಲಾನಿಂಗ್. ಅದೇ ನೀವು ಪ್ರೊಫೆಷನಲ್ ಡಿಸೈನ್ ಒಳಗೆ ಹೋಗ್ತೀರಿ ಅಂತಂದ್ರೆ B.Des ಅಂದ್ರೆ ಬ್ಯಾಚುಲರ್ ಆಫ್ ಡಿಸೈನ್ ತಗೋಬಹುದು. ಅದರೊಳಗೂ ಫ್ಯಾಷನ್ ಡಿಸೈನ್ ಅಂತ ಒಂದು ಬರ್ತದ, ಆಮೇಲೆ ಇಂಟೀರಿಯರ್ ಡಿಸೈನ್ ಅಂತ ಒಂದು ಬೇರೆ ಬರ್ತದ, ಆಮೇಲೆ B ಡಿಸೈನ್ ಇನ್ ಗ್ರಾಫಿಕ್ ಡಿಸೈನ್ ಆರ್ ಕಮ್ಯುನಿಕೇಶನ್ ಡಿಸೈನ್ ಅಂತ ಬರ್ತದ, ಆಮೇಲೆ B.Des ಇನ್ ಇಂಡಸ್ಟ್ರಿಯಲ್ ಆರ್ ಪ್ರಾಡಕ್ಟ್ ಡಿಸೈನ್ ಅಂತ ಬರ್ತದ. ಇದು ಪ್ರೊಫೆಷನಲ್ ಡಿಸೈನ್ ಆಯಿತು. ಅನಿಮೇಷನ್ ಆ್ಯಂಡ್ ಮೀಡಿಯಾಗೆ ಹೋಗಬೇಕು ಅಂತಂದ್ರೆ BSc ಆರ್ BA ಇನ್ ಅನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ, BSc ಇನ್ ವಿಜುವಲ್ ಕಮ್ಯುನಿಕೇಶನ್, BJMC ಬ್ಯಾಚುಲರ್ ಆಫ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಶನ್, ಇದ್ರೊಳಗೆ ನೀವು ಹೋಗ್ಬೋದು. ಸೊ ಅದೇ ನೀವು ಮ್ಯಾನೇಜ್ಮೆಂಟ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಮಾಡ್ತೀರಿ ಅಂತ ಹೇಳಿದ್ರೆ ಡಿಗ್ರಿ ಕೋರ್ಸ್ಗಳು BBA ಮಾಡ್ಬೋದು,
ಇದ್ರೊಳಗೆ ಜನರಲ್ ಫೈನಾನ್ಸ್, ಮಾರ್ಕೆಟಿಂಗ್ ಈ ರೀತಿ ಬೇರೆ ಬೇರೆ ಸ್ಪೆಷಲೈಸೇಷನ್ ಅನ್ನ ತಗೋಬಹುದು. ಇಲ್ಲ BMS ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅನ್ನ ಮಾಡ್ಬೋದು. BBA ಇನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಈಗ ಬಹಳ ಪ್ರಚಲಿತ ಆಗ್ಯದ, ಬಹಳ ಡಿಮ್ಯಾಂಡ್ ಆಗದ, ಅದನ್ನ ಮಾಡ್ಬೋದು. ಇಲ್ಲ BBA ಇನ್ ಏವಿಯೇಷನ್ ಅಂಡ್ ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಏರ್ಪೋರ್ಟ್ ಒಳಗ ಅಥವಾ ಏರ್ಲೈನ್ಸ್ ಕಂಪ್ನಿಗಳ ಜೊತೆ ಕೆಲಸ ಮಾಡ್ಬೋದು. ಇನ್ನು ನೀವು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಇಂಟಿಗ್ರೇಟೆಡ್ MBA, ಮೊದಲ MBA ಮಾಡಬೇಕು ಅಂತಂದ್ರೆ ಒಂದು ಗ್ರಾಜುಯೇಷನ್ ಮಾಡಿ 2 years ತಗೊಳ್ತಾ ಇತ್ತು. ಈಗ ನೀವು ಇಂಟಿಗ್ರೇಟೆಡ್ MBA ಜಾಯಿನ್ ಮಾಡಿದ್ರೆ 5 ವರ್ಷದ ಪ್ರೋಗ್ರಾಮು. ಇದ್ರೊಳಗೆ ನಿಮ್ಗೆ ಅಂಡರ್ ಗ್ರಾಜುಯೇಷನು ಸಿಗ್ತದ, ಪೋಸ್ಟ್ ಗ್ರಾಜುಯೇಷನು ಸಿಗ್ತದ. ನೀವು IIM ಅಥವಾ IIT ವೆಬ್ಸೈಟ್ ನೋಡಿದ್ರೆ ಅಲ್ಲಿ ಕೂಡ ಅವರು 5 years ಪೋಸ್ಟ್ ಗ್ರಾಜುಯೇಷನ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅನ್ನ ಡಿಸೈನ್ ಮಾಡಿ ಸ್ಟೂಡೆಂಟ್ಸಿಗೆ ಆಫರ್ ಮಾಡ್ತಾ ಇದ್ದಾರೆ. ನೀವು BBA LLB ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಅಂಡ್ ಲಾ ಮಾಡ್ಬೋದು. ಇದ್ರೊಳಗೂ ಜಾಸ್ತಿ ಅಪಾರ್ಚುನಿಟೀಸ್ ಈಗ ಸ್ಟಾರ್ಟ್ ಆಗ್ಯಾವ. ಸೊ ನೀವು ರೈಟ್ ಸೈಡ್ ಬಂದ್ರೆ ಮೆಡಿಕಲ್ ಅಂಡ್ ಹೆಲ್ತ್ ಸೈನ್ಸಸ್ಸು, ಇದು ಜಾಸ್ತಿ ಜನರಿಗೆ ಗೊತ್ತಿರುವಂಥದ್ದು. ಕ್ಲಿನಿಕಲ್ ಮೆಡಿಸಿನ್ ಅಂಡ್ ಸರ್ಜರಿ ಇದ್ರೊಳಗೆ MBBS ಬಂತು. ಆಮೇಲೆ MBBS ಒಳಗೂ ಫರ್ದರ್ ಸ್ಪೆಷಲೈಸೇಷನ್ ಇದ್ದೇ ಇರ್ತಾವೆ ನಿಮ್ಗೆ ಗೊತ್ತಿದ್ದಂಗೆ. ಇಲ್ಲ BDS ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಮಾಡ್ಬೋದು. ಇಲ್ಲ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಪ್ರಾಣಿಗಳ ಡಾಕ್ಟರ್ ಅದನ್ನಾಗ್ಬೋದು. ನೀವು ಅಲ್ಟರ್ನೇಟಿವ್ ಮೆಡಿಸಿನ್ ಅನ್ನ ತಗೊಂಡು BAMS ಆಯುರ್ವೇದಿಕ್ ಮೆಡಿಸಿನ್ ಗ್ರಾಜುಯೇಟ್ ಆಗ್ಬೋದು. BHMS ಅಂದ್ರೆ ಹೋಮಿಯೋಪತಿಕ್ ಮೆಡಿಸಿನ್ ತಗೋಬಹುದು. ಇಲ್ಲ ಯುನಾನಿ ಮೆಡಿಸಿನ್, ಇಲ್ಲ ಸಿದ್ಧ ಮೆಡಿಸಿನ್, ಇವನ್ನೆಲ್ಲಾನು ಮಾಡಿದ್ರು ನಿಮ್ಗೆ MBBS ಡಾಕ್ಟರ್ ಅನ್ನೋದಿಲ್ಲ, ಆದರೂ ಡಾಕ್ಟರ್ ಅಂತ ಹೇಳಿ ನೀವು ಅಲ್ಟರ್ನೇಟಿವ್ ಮೆಡಿಸಿನ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದು. ನೀವು ಫಾರ್ಮಸಿ ಫೀಲ್ಡ್ ಒಳಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ B ಫಾರ್ಮಾ ಮಾಡ್ಬೋದು, ಇಲ್ಲ D ಫಾರ್ಮಾ ಮಾಡ್ಬೋದು. ಬ್ಯಾಚುಲರ್ ಆಫ್ ಫಾರ್ಮಸಿ ಆರ್ ಡಿಪ್ಲೊಮಾ ಇನ್ ಫಾರ್ಮಸಿ. ನೀವು ಮೆಡಿಕಲ್ ಫೀಲ್ಡ್ನಾಗ ಹೋಗಬೇಕು, ಅದರ ನೀಟ್ ಎಕ್ಸಾಮ್ ಬರೀಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸಸ್ ಒಳಗೆ ಹೋಗ್ಬೋದು. ಇಲ್ಲೇ ಸಾಕಷ್ಟು ಆಪ್ಷನ್ಸ್ ಇವಾಗ ಅವೈಲೇಬಲ್ ಅವ. ಇದು ಬೇಸಿಕಲಿ ಡಾಕ್ಟರ್ಸ್ಗಳಿಗೆ ಹೆಲ್ಪ್ ಮಾಡುವಂಥ ಪ್ಯಾರಾಮೆಡಿಕಲ್ ಫೋರ್ಸ್. ಇದಕ್ಕೆ ಸಂಬಂಧಪಟ್ಟಿದ್ದ ನಾನೊಂದು ಸಪ್ರೇಟ್ ವಿಡಿಯೋ ಮಾಡೀನಿ, ನೀಟ್ ಇಲ್ಲದೆ ಮೆಡಿಕಲ್ ಫೀಲ್ಡ್ಗೆ ಹೆಂಗೆ ಜಾಯ್ನ್ ಆಗಬೇಕು ಅಂತೇಳಿ. ನೀವು ವಿವಾದ ಚಾನೆಲ್ ಒಳಗೆ ಆ ವಿಡಿಯೋನ ನೋಡ್ಬೋದು. ಬೇಸಿಕಲಿ ಇಲ್ಲಿ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಥೆರಪಿ ಅಂತ ಬರ್ತದೆ, ಡಯಾಗ್ನೋಸ್ಟಿಕ್ ಆ್ಯಂಡ್ ಲ್ಯಾಬ್ರೋಟರಿ ಟೆಕ್ನಾಲಜಿ, ಸ್ಪೆಷಲೈಸ್ಡ್ ಕ್ಲಿನಿಕಲ್ ಟೆಕ್ನಾಲಜಿ, ಆಮೇಲೆ ನರ್ಸಿಂಗ್. ಇವು 4 ವಿಭಾಗಗಳಾಗಿ ವಿಂಗಡಿಸಾರ. ಅವುಗಳನ್ನು ಫರ್ದರ್ ಆಗಿ ಸಬ್ ಬ್ರಾಂಚಸ್ ಮಾಡಿ ಬೇರೆ ಬೇರೆ ಕೋರ್ಸ್ಗಳನ್ನು ಇಲ್ಲೇ ಕೊಡಲಾಗಿದೆ. ನೀವು PUC ಸೈನ್ಸ್ ಆದಮೇಲೆ ಇಂಜಿನಿಯರಿಂಗ್ ಮಾಡ್ತೀರಿ ಅಂತಂದ್ರೆ ಇಂಜಿನಿಯರಿಂಗ್ ಒಳಗೂ ಸಾಕಷ್ಟು ಆಪ್ಷನ್ಸ್ ಇವಾಗ ಅವೈಲೇಬಲ್ ಅವ. ನೀವು BE ಅಥವಾ BTech ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್ ಈ ಥರ ಮಾಡ್ಬೋದು. ನಿಮ್ಗೆ ಭಾರತದ ಟಾಪ್ ಕಾಲೇಜಿಗೆ ಹೋಗಬೇಕು, IITಗೆ ಹೋಗಬೇಕು ಅಂತಂದ್ರೆ IIT JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್ ಅಂತ ಹೇಳಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ, ಅದನ್ನು ನೀವು ಪಾಸ್ ಆಗಬೇಕಾಗ್ತದೆ. ಇಲ್ಲ ಕರ್ನಾಟಕದ ಒಳ್ಳೆ ಕಾಲೇಜಿಗೆ ಹೋಗಬೇಕು ಅಂತಂದ್ರೆ CET ಪಾಸ್ ಆಗಬೇಕು, CET ಒಳಗೆ ಒಳ್ಳೆ ರ್ಯಾಂಕ್ ತಗೋಬೇಕು, ಇಲ್ಲ COMEDK ಬರೀಬೇಕು. ಅವಕ್ಕೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ತಾವ. ಹಂಗೆ ಕೆಲವೊಂದು ಪ್ರೈವೇಟ್ ಕಾಲೇಜೂ ಇರ್ತಾವ. ಈಗ ಎಮರ್ಜಿಂಗ್ ಆ್ಯಂಡ್ ಇಂಟರ್ ಡಿಸಿಪ್ಲಿನರಿ ಟೆಕ್ ಅಂತ ಹೇಳಿ ಒಂದು ಹೊಸಾದ್ ಬಂದದ. ಇದರೊಳಗೆ BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಇದೊಂದು ಹೊಸ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ಯಾರ. BTech ಇನ್ ಡೇಟಾ ಸೈನ್ಸ್ ಆ್ಯಂಡ್ ಅನಾಲಿಟಿಕ್ಸ್, BTech ಇನ್ ರೋಬೋಟಿಕ್ಸ್ ಆ್ಯಂಡ್ ಮೆಕಾಟ್ರಾನಿಕ್ಸ್, BTech ಇನ್ ಬಯೋಟೆಕ್ನಾಲಜಿ ಆ್ಯಂಡ್ ಬಯೋ ಇಂಜಿನಿಯರಿಂಗ್, BTech ಇನ್ ಫುಡ್ ಟೆಕ್ನಾಲಜಿ, BTech ಇನ್ ಏರೋಸ್ಪೇಸ್ ಆ್ಯಂಡ್ ಏರೋನಾಟಿಕಲ್ ಇಂಜಿನಿಯರಿಂಗ್. ಸೊ ಇವೆಲ್ಲ ಹೊಸದಾಗಿ ಬಂದಾವ. ಇವು ಹಳೇ ಕೋರ್ಸ್ಗಳೇನವ ಅವನನ್ನು ರಿಪ್ಲೇಸ್ ಮಾಡೋದಲ್ಲ, ಆದ್ರೆ ಅಲ್ಟರ್ನೇಟಿವ್ ಆಪ್ಷನ್ಸನ್ನು ನಿಮಗೆ ಕೊಡ್ತಾವ. ಕೊನೆಯದಾಗಿ ನೋಡ್ಬೇಕಂದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನಿಮಗೆ ಕಂಪ್ಯೂಟರ್ ಫೀಲ್ಡ್ ಒಳಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಸಾಫ್ಟ್ವೇರ್ ಆ್ಯಂಡ್ ಸಿಸ್ಟಮ್ಸ್ ಒಳಗೆ ಹೋಗ್ಬೋದು, ಇಲ್ಲ ಸ್ಪೆಷಲೈಸ್ಡ್ IT ಸ್ಟ್ರೀಮ್ಸಿಗೆ ಹೋಗ್ಬೋದು. ಸಾಫ್ಟ್ವೇರ್ ಆ್ಯಂಡ್ ಸಿಸ್ಟಮ್ಸ್ ಒಳಗೆ BCA ಮಾಡ್ಬೋದು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಫಾರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಇಲ್ಲ BSc ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು, BSc ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡ್ಬೋದು. ನೀವು ಸ್ಪೆಷಲೈಸ್ಡ್ IT ಸ್ಟ್ರೀಮ್ಸಿಗೆ ಹೋದ್ರೆ BSc ಡೇಟಾ ಸೈನ್ಸ್, BSc ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಎಥಿಕಲ್ ಹ್ಯಾಕಿಂಗ್. ನಾ ಮೊದಲು ಹೇಳಿದಂಗೆ ಇಲ್ಲಿ 80% ಕೋರ್ಸಸ್ಗಳು ಕವರ್ ಆಗ್ಯಾವ, ಎಲ್ಲನೂ ಕವರ್ ಆಗಿಲ್ಲ. ಇದರ ಹೊರತಾಗಿನೂ ಸಾಕಷ್ಟು ಕೋರ್ಸಸ್ಗಳು ಅವೈಲೇಬಲ್ ಇರ್ತಾವ. ಬಟ್ ಈ ವಿಡಿಯೋದ ಉದ್ದೇಶ ನಿಮಗೆ ಬೇಸಿಕಲಿ ಗೊಂದಲದ ಮನಸ್ಸಿಗೆ ಹೆಂಗೆ ಕ್ಲಾರಿಟಿ ತೊಗೊಂಬರ್ಬಹುದು, ಯಾವ್ಯಾವ ಕೋರ್ಸ್ಗಳು ಅವೈಲೇಬಲ್ ನಮ್ಮ ಮುಂದೆ ಇರ್ತಾವ ಅದನ್ನು ಇಂಟ್ರೊಡ್ಯೂಸ್ ಮಾಡೋದು. ಈ ಮೈಂಡ್ ಮ್ಯಾಪ್ ನಾನು ಮಾಡಿದ್ದು xmind.com ಅನ್ನೋ ವೆಬ್ಸೈಟಿಂದ. ಅಲ್ಲಿ ಹೋಗಿ ಪ್ರಾಂಪ್ಟ್ ಹಾಕಿದ್ರೆ PUC ಆದಮೇಲೆ ಸೈನ್ಸ್ ಆದಮೇಲೆ ಯಾವ್ಯಾವ ಕೋರ್ಸ್ ಬೇಕು ಅಂಥೇಳಿ ಆ ಪ್ರಾಂಪ್ಟ್ ಸಂಬಂಧ ಒಂದು ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ. ಅದನ್ನು ನೀವು ಕರೆಕ್ಟಾಗಿ ಹಾಕಿದ್ರೆ ಅದು ಈ ಮೈಂಡ್ ಮ್ಯಾಪನ್ನು ರೆಡಿ ಮಾಡಿ ಕೊಡ್ತದೆ. ಇದೇ ರೀತಿ ಮೈಂಡ್ ಮ್ಯಾಪನ್ನು ನೀವು ಬೇರೆ ಬೇರೆ ಕ್ಲಿಷ್ಟಕರವಾದ ಕೆಲಸಗಳಿಗೆ ಯೂಸ್ ಮಾಡ್ಕೋಬೋದು. ಈ ಮೈಂಡ್ ಮ್ಯಾಪನ್ನು ಲಿಂಕ್ ನಾನು ಕೆಳಗಡೆ ಕೊಟ್ಟಿನಿ, ಅದನ್ನು ಕ್ಲಿಕ್ ಮಾಡಿ ಇದನ್ನು ಮತ್ತೆ ನೀವು ಮತ್ತೆ ಇದನ್ನು ನೋಡ್ಬೋದು.
ಇದು PUC ಸೈನ್ಸ್ ಆದ್ಮೇಲೆ ಏನ್ ಮಾಡಬೇಕು ಅನ್ನೋದಾತು. ಇದೇ ರೀತಿ ಕಾಮರ್ಸ್ ಮತ್ತು ಆರ್ಟ್ಸ್ ಮಾಡಿದವ್ರಿಗೆ ಏನ್ ಮಾಡಬೇಕು ಅಂತ ಹೇಳಿ ಮುಂದಿನ ವಿಡಿಯೋದಾಗ ಕವರ್ ಮಾಡ್ಲಾಗ್ಯದ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚಿಕೊಳ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.